ಫ್ರೆಂಡ್ಸ್ ಎಲ್ಲ ಒಟ್ಟಾಗಿರೋ ಒಬ್ಬರೇ ಇದ್ದಾರೆ, ಸರಿ ಹೋಗೋಣ ಅಂತ ಅವ್ರು ಏನ್ ಮಾಡ್ತಾರ ಅಂದ್ರೆ ಆ ನೈಟ್ ಕ್ಲಬ್ ಇಂದ ಹೊರಗಡೆ ಬಂದು ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ಹತ್ರ ಹೋಗ್ತಾರ. ಆಗ ಅವ್ರನ್ನ ಫಾಲೋ ಮಾಡ್ಕೊಂಡು 3 ಜನ ಬರ್ತಾರ. ಅವರು ಮತ್ತೆ ಎಸ್ಕೋಬಾರ್ ನಡುವೆ ಒಂದು ಆರ್ಗ್ಯುಮೆಂಟ್ ಆಗುತ್ತೆ. ಆ ಸಮಯದಲ್ಲಿ ಅದರಲ್ಲಿ ಇದ್ದಂತಹ ಇಬ್ಬರ ಹತ್ರ ಹ್ಯಾಂಡ್ ಗನ್ಸ್ ಇರುತ್ತೆ. ಅದರಲ್ಲಿ ಒಬ್ಬ ಏನ್ ಮಾಡ್ತಾನಂದ್ರೆ ತನ್ನ .38 ಕ್ಯಾಲಿಬರ್ ಪಿಸ್ಟಲ್ ಅದನ್ನ ತಗೊಂಡು ಆಂಡ್ರೆಸ್ ಎಸ್ಕೋಬಾರ್ಗೆ ಶೂಟ್ ಮಾಡ್ತಾನೆ. 6 ಟೈಮ್ಸ್ ಅವನು ಶೂಟ್ ಮಾಡ್ತಾನೆ. ಪ್ರತಿ ಸರಿ ಶೂಟ್ ಮಾಡ್ಬೇಕಾದ್ರೆ ಅವನು ಗೋಲ್ ಅಂತ ಹೇಳ್ಕೊಂಡೇ ಶೂಟ್ ಮಾಡ್ದ ಅಂತ ಹೇಳಲಾಗ್ತಾ ಇದೆ. ಆಂಡ್ರೆಸ್ ಎಸ್ಕೋಬಾರ್ ಅವರಲ್ಲಿ ಕುಸಿದು ಬೀಳ್ತಾರೆ, ರಕ್ತದ ಮಡುವಿನಲ್ಲಿದ್ದಾರೆ ಅವರು. ಈ 3 ಜನ ತಾವು ಬಂದಂತಹ ಒಂದು ಪಿಕಪ್ ಟ್ರಕ್ ಅದರಲ್ಲಿ ಹೊರಟೋಗ್ತಾರೆ. ಆಂಡ್ರೆಸ್ ಎಸ್ಕೋಬಾರ್ನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಹಾಸ್ಪಿಟಲ್ಗೆ ಸೇರಿಸಿದ 45 ನಿಮಿಷದಲ್ಲಿ ಅವರು ತೀರ್ ಹೋಗ್ತಾರೆ. ಈ ವರ್ಲ್ಡ್ ಕಪ್ ಅಲ್ಲಿ ಅನ್ಇಂಟೆನ್ಷನಲ್ ಆಗಿ ತಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಆಂಡ್ರೆಸ್ ಎಸ್ಕೋಬಾರ್ ಅವರ ಕೊಲೆ ಆಯಿತು. ಆಂಡ್ರೆಸ್ ಎಸ್ಕೋಬಾರ್ ಅವರ ಫ್ಯೂನರಲ್ ಏನಿದೆ ಅದನ್ನ ಆ ದೇಶದ 1,20,000 ಜನ ಅದರಲ್ಲಿ ಪಾಲ್ಗೊಂಡ್ರು. ಜನ ಅವ್ರನ್ನ ಇಷ್ಟಪಡ್ತಾ ಇದ್ರು. ಆಂಡ್ರೆಸ್ ಎಸ್ಕೋಬಾರ್ ಅವರಿಗೆ 2002ರಲ್ಲಿ ಮೆಡೆನ್ನಲ್ಲಿ ಒಂದು ಸ್ಟ್ಯಾಚ್ಯೂ ನೀಡಲಾಯಿತು. ಈಗಲೂ ಸಹ ಮ್ಯಾಚ್ ನಡೆಯುವಾಗ ಆಂಡ್ರೆಸ್ ಎಸ್ಕೋಬಾರ್ ಅವರ ಫೋಟೋನ ಇಟ್ಕೊಂಡು ಪೋಸ್ಟರ್ ಇಟ್ಕೊಂಡು ಹಲವಾರು ಜನ ಬರ್ತಾರೆ. ಮೆಡೆನ್ನ ಹಲವಾರು ಕಡೆ ಅವರಿಗೆ ಸ್ಟ್ಯಾಚ್ಯೂಸ್ ನೀಡಲಾಗಿದೆ. ಪೀಪಲ್ ಸ್ಟಿಲ್ ಲವ್ ಹಿಮ್. ಆಂಡ್ರೆಸ್ ನ ಶೂಟ್ ಮಾಡಿದ್ದು ಯಾರು ಅನ್ನೋದನ್ನ ಪೊಲೀಸ್ ಅವರು ಕಂಡುಹಿಡಿದು ಹಂಬರ್ತೋ ಕಾಸ್ತ್ರೋ ಮುನ್ಯೋಸ್ ಎಂಬ ಒಬ್ಬ ವ್ಯಕ್ತಿಯನ್ನ ಅವರು ಅರೆಸ್ಟ್ ಮಾಡ್ತಾರ. ಹಂಬರ್ತೋ ತಾನೇ ಕೊಲೆ ಮಾಡಿದ್ದು ಅಂತ ಕನ್ಫೆಸ್ ಮಾಡ್ತಾನ. ಅವ್ನು ಯಾರು ಅಂತ ನೋಡಿದ್ರೆ ಅಲ್ಲಿದ್ದಂತಹ ಒಂದು ಪ್ರಬಲವಾದಂತಹ ಮಾಫಿಯಾ, ಗಾಯನ್ ಬ್ರದರ್ಸ್ ಅಂತ ಕರೀತಾ ಇರ್ತಾರೆ. ಅವರಲ್ಲಿ ಸ್ಯಾಂಟಿಯಾಗೋ ಗಾಯನ್ ಅನ್ನೋನ್ನ ಡ್ರೈವರ್ ಆಗಿರ್ತಾನೆ ಈ ಹಂಬರ್ತೋ ಕಾಸ್ತ್ರೋ ಮುನ್ಯೋಸ್. ಈ ಸ್ಯಾಂಟಿಯಾಗೋ ಗಾಯನ್ ಕೂಡ ಈ ಒಂದು ಕೊಲಂಬಿಯಾದ ಮೇಲೆ ಬೆಟ್ಟಿಂಗ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೂನ್ 1995 ಅಲ್ಲಿ ಹಂಬರ್ತೋನ ಈ ಕೊಲೆ ಮಾಡಿದ್ದು ಅಂತ ತೀರ್ಪಾಗಿ ಅವನಿಗೆ 43 ವರ್ಷ ಪ್ರಿಸನ್ ಸೆಂಟೆನ್ಸ್ ನ ನೀಡಲಾಗುತ್ತೆ. ಈ ಗಾಯನ್ ಬ್ರದರ್ಸ್ ಏನಿದ್ದಾರೆ ಅವರು ಆ ಸಮಯದಲ್ಲಿ ಕೊಲಂಬಿಯಾದಲ್ಲಿ ಇದ್ದಂತಹ ಒಂದು ಸೋಶಿಯೋ ಪೊಲಿಟಿಕಲ್ ಸಿಚುವೇಶನ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಈ ಜುಡಿಷಿಯಲ್ ಇದ್ದಂತಹ ಅಫಿಷಿಯಲ್ಸ್ಗೆಲ್ಲ, ಪ್ರಾಸಿಕ್ಯೂಟರ್ ಇವರಿಗೆಲ್ಲ ಲಂಚವನ್ನು ನೀಡುವ ಮೂಲಕ ತಾವು ಆ ಒಂದು ಕೊಲೆ ಪ್ರಕರಣದಿಂದ ಹೊರಗಡೆ ಬಂದು ಆ ಇಡೀ ಕೊಲೆ ಪ್ರಕರಣ ಏನಿದೆ ಅದು ಹಂಬರ್ತೋ ಸುತ್ತ ನಡೆಯುವ ಹಾಗೆ ಮಾಡಿದ್ರು. ಹಂಬರ್ತೋಗೆ ವಿಧಿಸಲಾಗಿದ್ದಂತ 43 ವರ್ಷದ ಶಿಕ್ಷೆ ಏನಿದೆ ಅದು ನಂತರ 26 ವರ್ಷಕ್ಕೆ ಇಳಿಯುತ್ತೆ. ನಂತರ ಅವನು ಒಂದು ಸಂಘಟನೆಯಿಂದ ಗುಡ್ ಬಿಹೇವಿಯರ್ ಮಾಡಿದಂತ ಕಾರಣಕ್ಕೋಸ್ಕರ ಅವನ 2005ರಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಹೀಗೆ ಈ ಗಾಯನ್ ಬ್ರದರ್ಸ್ ಮಾಫಿಯಾದವರು ತಮ್ಮ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡಿ ಆ ಒಂದು ಪ್ರಕರಣದಿಂದ ತಾವು ತಪ್ಪಿಸ್ಕೊಂಡ್ರು. ಅದೇ ರೀತಿ ಆ ಹಂಬರ್ತೋ ಕಾಸ್ತ್ರೋ ಮುನ್ಯೋಸ್ನು ಕೂಡ ಬೇಗ ಅಂದ್ರೆ ಒಂದು 11 ವರ್ಷಗಳಲ್ಲಿ ಅವರು ಜೈಲಿನಿಂದ ಹೊರಗಡೆ ತಗೊಂಡ್ಬರ್ತಾರ. ಈ ಕೊಲೆಯನ್ನು ನಿಜವಾಗ್ಲೂ ಹಂಬರ್ತೋ ಕಾಸ್ತ್ರೋನೋ ಮಾಡಿದ್ದು ಅನ್ನೋ ಬಗ್ಗೆನೂ ಹಲವಾರು ವಿವಾದಗಳಿವೆ.